ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಡೇಟಾ ಸೈನ್ಸ್ ಇನ್ ಫೈನಾನ್ಸ್, ಬ್ಯಾಂಕಿಂಗ್, ರಿಟೇಲ್, ಹೆಲ್ತ್ ಕೇರ್ ಏನಂತ ನೋಡೋಣ. ಏನಿದು ಹಾಗಂದ್ರೆ ಅಂದ್ರೆ ಈ ಎಲ್ಲಾ ಸೆಕ್ಟರ್ ಅಲ್ಲಿ ಯಾವ್ಯಾವ ಇಂಡಸ್ಟ್ರಿ ಅವರು ಎಷ್ಟು ಪಳಗಿದ್ದಾರೆ, ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಒಂದ್ ಸ್ವಲ್ಪ ನೋಡ್ಕೊಂಡು ಬರೋಣ. ಫಸ್ಟ್ ನೋಡೋದಾದ್ರೆ ನಮಗೆ ಫೈನಾನ್ಸ್ ಅಲ್ಲಿ ಈ ಎಕ್ಸ್ಪೀರಿಯನ್ ಅಂತ ಇಂಡಸ್ಟ್ರಿ ಇದೆಯಲ್ಲ, ಇವರು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಸೊ ಇವರಲ್ಲಿ 3.6 ಪೆಟಾಬೈಟ್ಸ್ ಆಫ್ ಡೇಟಾ ಇದೆ. ಈ ಡೇಟಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಇದರಿಂದ ಇವ್ರೇನ್ ಮಾಡ್ತಾ ಇದ್ದಾರೆ? ಇವರು ಒಂದು ಮಾರ್ಕೆಟಿಂಗ್ ಡೇಟಾಬೇಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಮಾರ್ಕೆಟಿಂಗ್ ಡೇಟಾಬೇಸ್ ರೆಡಿ ಮಾಡ್ಕೊಂಡು ಏನ್ ಮಾಡ್ತಾರೆ? ಇದು ನೋಡ್ಕೊಂಡು ಇವರೆಲ್ಲ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಅವ್ರದೆಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಏನೇನ್ ಇನ್ಫಾರ್ಮೇಶನ್ ಬರ್ತಿದೆ ಪಬ್ಲಿಕ್ ಇಂದ ಅದನ್ನೆಲ್ಲ ರೆಕಾರ್ಡ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ? ಅವರು ಅದನ್ನ ಮಷಿನ್ ಲರ್ನಿಂಗ್ ಗೆ ಬಳಕೆ ಮಾಡ್ತಾರೆ. ಮಷಿನ್ ಲರ್ನಿಂಗ್ ಗೆ ಬಳಕೆ ಮಾಡಿದ್ರೆ ಅವ್ರಿಗೆ ಏನ್ ಪ್ರಯೋಜನ ಗೊತ್ತಾ? ಸೊ ಅವ್ರ ಪ್ರಾಡಕ್ಟ್ಸ್ ಏನೇನ್ ಇದೆಯಲ್ಲ, ಅವನ್ನ ಜಾಸ್ತಿ ಬೇಗ ಮತ್ತೆ ಎಫೆಕ್ಟಿವ್ ರೀತಿಯಲ್ಲಿ ಅವರು ಡಿಸಿಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯಾವ ತರ ಅವ್ರ ಪ್ರಾಡಕ್ಟ್ಸ್ ಮಾಡ್ಬೇಕು, ಯಾವ ತರ ಇರುತ್ತೆ, ಅಲ್ಲೆಲ್ಲ ಈ ಡಿಸಿಷನ್ ಕರೆಕ್ಟ್ ಆಗಿ ಬರುತ್ತೆ. ಮಷಿನ್ ಲರ್ನಿಂಗ್ ಗೆ ಇದೆಲ್ಲ ಡೇಟಾ ಕೊಟ್ಟಾಗ ನಮಗೆ ಡಿಸಿಷನ್ ಕರೆಕ್ಟ್ ಆಗುತ್ತೆ. ಸೊ ದಿನದಿಂದ ದಿನಕ್ಕೆ ಹೀಗೆ ಮಷಿನ್ ಲರ್ನ್ ಮಾಡ್ತಾ ಹೋದ್ರೆ ನಮ್ ಮಷಿನ್ ಎಷ್ಟು ಪರ್ಫೆಕ್ಟ್ ಆಗುತ್ತೆ ಅಂದ್ರೆ, ಅದು ಆಕ್ಚುಯಲ್ ಡೇಟಾ ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ಅದ್ರ ಬಗ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಯಾವ ಡೇಟಾ ಕರೆಕ್ಟ್, ಯಾವ ಡೇಟಾ ತಪ್ಪು ಅಂತ. ಸೊ ಇದೆಲ್ಲ ಮಾಡಿದ ತಕ್ಷಣ ಅಮೆರಿಕನ್ ಏನು ಎಕ್ಸ್ಪೀರಿಯನ್ ಏನಿದೆ ಅಲ್ಲ, ಇದ್ರದ್ದು ಪ್ರಾಸೆಸ್ ಎಲ್ಲವೂ ಕೂಡ ಭಾರಿ ಎಕ್ದಮ್ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಅಂದ್ರೆ ಆಪ್ಟಿಮೈಸ್ ರೀತಿಯಲ್ಲಿ ಅದು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ? ಸೊ ಹಾಗಾಗಿ ಇವರು ಜಾಸ್ತಿ ಮಷಿನ್ ಲರ್ನಿಂಗ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಮುಂದೆ ಇದೇ ಫೈನಾನ್ಷಿಯಲ್ ಸೆಕ್ಟರ್ ನೋಡೋದಾದ್ರೆ, ಈ ಅಮೆರಿಕನ್ ಎಕ್ಸ್‌ಪ್ರೆಸ್ ಅಂತ ನೋಡಿದಿರಲ್ಲ, ಇವ್ರದ್ದು ಸಾಕಷ್ಟು ಟ್ರಾನ್ಸಾಕ್ಷನ್ ಇದೆ. ಇವ್ರು ಆಲ್ಮೋಸ್ಟ್ 1 ಟ್ರಿಲಿಯನ್ ಗಿಂತನೂ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಇವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಇವರಲ್ಲಿ 110 ಮಿಲಿಯನ್ ಗಿಂತನೂ ಹೆಚ್ಚಿಗೆ ಆಮೆಕ್ಸ್ ಕಾರ್ಡ್ಸ್ ಇದೆ. ಓಕೆ. ಈ ಕ್ರೆಡಿಟ್ ಕಾರ್ಡ್ ಏನ್ ಸೇಲ್ಸ್ ಮಾಡೋದಿದೆಯಲ್ಲ, ಇದ್ರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಬೇಕಾಗತ್ತೆ. ಯಾಕೆ ಗೊತ್ತಾ? ಸೊ ನಿಮ್ಗೆಲ್ಲ ನೋಡಿದಿರಲ್ಲ, ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಯಾರಿಗ್ ಕೊಡ್ತಾರೆ? ಈ ಕ್ರೆಡಿಟ್ ಕಾರ್ಡ್ಸ್ ಕಾಲ್ಸ್ ಬರುತ್ತಲ್ಲ, ಯಾರಿಗ್ ಬರುತ್ತೆ? ಯಾರು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಕ್ರೆಡಿಟ್ ಕಾರ್ಡ್ ಕಾಲ್ಸ್ ಬರ್ತಾ ಇರುತ್ತೆ. ನೀವು ಗಮನಿಸಿರ್ಬೋದು ಅಲ್ವಾ? ಸೊ ಇವ್ರು ಹೇಗ್ ಸ್ಟಡಿ ಮಾಡ್ತಾ ಇದಾರೆ? ಅಕಸ್ಮಾತ್ ಆಗಿ ನಾನ್ ಜಾಸ್ತಿ ಕೊಂಡ್ಕೊಳ್ತಾ ಇದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ, ನಾನ್ ಜಾಸ್ತಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ನನಗೆ ಕ್ರೆಡಿಟ್ ಕಾರ್ಡ್ ಅವರು ಆಫರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಈ ಅಮೆರಿಕನ್ ಎಕ್ಸ್‌ಪ್ರೆಸ್ ಅವರು ಸಿಕ್ಕಾಪಟ್ಟೆ ಡೇಟಾ ಅನಾಲಿಟಿಕ್ಸ್ ಯೂಸ್ ಮಾಡ್ಕೊಂಡು ಅವರು ತಮ್ಮ ಕಾರ್ಡ್ ಅನ್ನ ಬಹಳ ಚೆನ್ನಾಗಿ ಆಪ್ಟಿಮೈಸ್ ರೀತಿಯಲ್ಲಿ ಜನರಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಸೇಲ್ ಮಾಡೋದಷ್ಟೇ ಅಲ್ಲದೆ ಅವರು ಫ್ರಾಡ್ ಡಿಟೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಯಾವ ಫ್ರಾಡ್ ಡಿಟೆಕ್ಟ್ ಆಗ್ಬೋದು, ಯಾವ ತರ ನಾವು ಟ್ರಾನ್ಸಾಕ್ಷನ್ ಮಾಡಿದಾಗ ಅದು ಫ್ರಾಡ್ ಅನ್ಸ್ಕೊಳ್ಳುತ್ತೆ, ಅದೆಲ್ಲ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಸ್ಟಡಿ ಮಾಡಿ ಅದನ್ನ ಎಷ್ಟು ಚೆನ್ನಾಗಿ ಡಿಟೆಕ್ಟ್ ಮಾಡ್ತಾರೆ ಅಂದ್ರೆ, ಅದ್ ಚೆನ್ನಾಗಿ ಡಿಟೆಕ್ಟ್ ಮಾಡೋ ರೀತಿಯಿಂದ ನಿಮಗೆ ಸಾಕಷ್ಟು ಲಾಸಸ್ ಆಗೋದನ್ನ ಅದನ್ನ ಪ್ರಯತ್ನ ಮಾಡ್ಬೋದು. ಅಂದ್ರೆ ಲಾಸಸ್ ಆಗದೆ ರೀತಿ ಮಾಡೋ ಹಾಗೆ ಪ್ರಯತ್ನ ಮಾಡ್ಬೋದು ಅಲ್ವಾ? ಸೊ ಅದಲ್ದೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರಿಗೆ ಯಾರು ಜಾಸ್ತಿ ಚೆನ್ನಾಗಿ ಅವ್ರು ಯುಟಿಲೈಸ್ ಮಾಡ್ತಾರೆ, ಚೆನ್ನಾಗಿ ಪೇ ಮಾಡ್ತಾರೆ, ಅವರಿಗೆ ಜಾಸ್ತಿ ಪ್ರಾಡಕ್ಟ್ಸ್, ಸರ್ವಿಸಸ್ ಮತ್ತೆ ಸ್ಪೆಷಲ್ ಆಫರ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ನೋಡಿರ್ಬೋದು, ಯಾರು ಚೆನ್ನಾಗಿ ಕಾರ್ಡ್ ಬಿಲ್ ಪೇಮೆಂಟ್ ಮಾಡ್ತಾರೆ, ಯಾರು ಜಾಸ್ತಿ ಅದನ್ನ ಖರ್ಚು ಮಾಡ್ತಾರೆ, ಖರ್ಚು ಮಾಡಿ ವಾಪಸ್ ಪೇ ಕೂಡ ಮಾಡ್ಬೇಕು. ಹಾಗ್ ಮಾಡೋರ್ಗೆ ನಾವು ಚೆನ್ನಾಗಿ ಆಫರ್ಸ್ ಕೊಟ್ರೆ ಅವರು ಇನ್ನಿಷ್ಟು ಮೋಟಿವೇಟ್ ಆಗ್ತಾರೆ, ಇನ್ನಿಷ್ಟು ಖರ್ಚು ಮಾಡೋದ್ರಲ್ಲಿ ಅಲ್ವಾ? ಸೊ ಹಾಗೆ ಇವರು ಇಷ್ಟು ಚೆನ್ನಾಗಿ ಡೇಟಾವನ್ನ ಅನಲೈಸ್ ಮಾಡಿ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಎಲ್ಲ ಹಾಕಿ ಅವ್ರು ಏನ್ ಮಾಡ್ತಾ ಇದಾರೆ? ಯಾವ ಕಸ್ಟಮರ್‌ಗೆ ನಾವು ಯಾವ ತರ ಆಫರ್ ಕೊಡ್ಬೇಕು, ಯಾವ ತರ ಆಫರ್ ಕೊಟ್ಟಾಗ ಅವ್ರು ಜಾಸ್ತಿ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ತಾರೆ, ಯಾವಾಗ ನಮ್ಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ, ಈ ತರ ಎಲ್ಲ ಚೆನ್ನಾಗಿ ಅವರು ಡೇಟಾ ಸೈನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಮುಂದೆ ಈ ಬ್ಯಾಂಕಿಂಗ್ ಸೆಕ್ಟರ್‌ಗೆ ಹೋದ್ರೆ ನಿಮಗೆ ಜಾಸ್ತಿ ಏನಾಗ್ಬೋದು? ಜಾಸ್ತಿ ನಮಗೆ ಇತ್ತೀಚೆಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಿರೋದ್ರಿಂದ ನಮ್ಗೆ ಫ್ರಾಡ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಡಿಟೆಕ್ಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದು ಒಂದು ಏರಿಯಾ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಅಲ್ವಾ? ಹಾಗೆ
ಈ ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಯಾವ ಅಮೌಂಟ್ ಅನ್ನ ಯಾವಾಗ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಅಥವಾ ಎಷ್ಟು ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಯಾರ್ ಕಸ್ಟಮರು ಯಾವಾಗ ವಿತ್ಡ್ರಾ ಮಾಡ್ತಾರೆ, ಸೊ ಅದೆಲ್ಲ ರಿಸ್ಕ್ ಅಸೆಸ್ಮೆಂಟ್. ಅಂದ್ರೆ ಯಾವಾಗ ನನಗೆ ಲಾಸ್ ಆಗುತ್ತೆ, ಸೊ ಈ ತರ ಎಲ್ಲ ಅದನ್ನ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ ಮಾಡಿ ಅವರು ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದಲ್ಲದೆ ಈ ಕಸ್ಟಮರ್ಗೆ ಚೆನ್ನಾಗಿ ಪರ್ಸನಲೈಸ್ಡ್ ಕಾಲ್ಸ್, ಪರ್ಸನಲೈಸ್ಡ್ ಇಮೇಲ್ಸ್, ಪರ್ಸನಲೈಸ್ಡ್ ಮೆಸೇಜಸ್ ಅನ್ನ ಕಳಿಸ್ತಾ ಇದ್ರೆ ಅವ್ರಿಗೆ ನಿಮ್ಮ ಬ್ಯಾಂಕ್ ಜೊತೆಗೆ ಚೆನ್ನಾಗಿ ಒಂದು ಕಮ್ಯುನಿಕೇಶನ್ ಸ್ಥಾಪನೆ ಆಗುತ್ತೆ. ಹಾಗೆ ನಿಮ್ ಬ್ಯಾಂಕ್ ನ ಅವರು ಮೆಚ್ಚುಗೆ ಪಡ್ತಾರೆ ಅಲ್ವಾ. ಸೊ ಈ ತರ ಮಾಡ್ಲಿಕ್ಕೆಲ್ಲ ಅವರು ML ಅನ್ನ ಬಳಸಬಹುದು. ಓಕೆ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೆಚ್ಚಾಗಿ ನಾವು ML ಅನ್ನ ಬಳಸಬಹುದು. ಹಾಗೆ ನೀವು ನೆಕ್ಸ್ಟ್ ನೋಡಿದ್ರೆ ಈ ಮೋರ್ ಫ್ರೀಕ್ವೆಂಟ್ಲಿ ನಮ್ಗೇನಾಗುತ್ತೆ, ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲಿ ಮಾತ್ರ ನಮಗೆ ಆಲ್ಮೋಸ್ಟ್ ಎಲ್ಲಾ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ ಇದೆ. ಯಾಕೆ, ಅದೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ. ಸೊ ನಾವು ಸಣ್ಣ ಪುಟ್ಟ ಇಂಡಸ್ಟ್ರಿಗಳನ್ನ ನೋಡಿದ್ರೆ ಅವರು ಕೂಡ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ ಅನ್ನ ಮಾಡ್ತಾ ಇದ್ದಾರೆ. ಹೇಗೆ, ನೀವು ಯಾವುದೇ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಹೋದ್ರೆ ಆ ಶಾಪಿಂಗ್ ಮಾಲ್ ಅಲ್ಲಿ ಏನ್ ನೋಡ್ತೀರಾ, ನಿಮಗೆ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ನೀವು ನೋಡಿ ಆಕರ್ಷಣೆ ಆಗ್ತೀರಾ ಆ ಪ್ರಾಡಕ್ಟ್ಸ್ ನ ಇಟ್ಟಿರ್ತಾರೆ. ಮತ್ ಅವ್ರಿಗೆ ಹೇಗ್ ಗೊತ್ತಾಗತ್ತೆ ನೀವು ಯಾವ ಪ್ರಾಡಕ್ಟ್ ಇಷ್ಟಪಡ್ತೀರಾ ಅಂತ ಹೇಗ್ ಗೊತ್ತಾಗತ್ತೆ? ಸೊ ಅದೆಲ್ಲ ನಮಗೆ ಮಷಿನ್ ಲರ್ನಿಂಗ್ ಬೇಸ್ ಮೇಲೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೋದು, ಯಾವ ಕಸ್ಟಮರು ಯಾವ ತರ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾರೆ, ಮತ್ತೆ ಯಾವ ಏರಿಯಲ್ಲಿ ಯಾವ ತರ ಕಸ್ಟಮರ್ ಜಾಸ್ತಿ ಬೈ ಮಾಡ್ತಾರೆ ಅಲ್ವಾ. ಸೊ ಯಾರು ಜಾಸ್ತಿ ಯಾವ ತರ ಪ್ರಾಡಕ್ಟ್ ಜಾಸ್ತಿ ಬೈ ಮಾಡ್ತಾರೆ, ಅದೇ ತರ ನಾನು ಸ್ಟಾಕ್ ಇಟ್ಕೋಬೇಕಾಗತ್ತೆ ಅಲ್ವಾ. ನಾನು ಸುಮ್ನೆ ತಂದು ಇಟ್ಕೊಂಡು ಅದು ಸೇಲ್ ಆಗಿಲ್ಲ ಅಂದ್ರೆ ಅದು ನನಗೆ ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ನಾನೇನ್ ಮಾಡ್ಬೋದು, ಯಾವ ಏರಿಯಲ್ಲಿ ಎಷ್ಟು ಜಾಸ್ತಿ ಹೋಗುತ್ತೆ ಅಂತ ಒಂದು ಅಪ್ರಾಕ್ಸಿಮೇಷನ್ ಮಾಡ್ಕೊಂಡು ನಾನು ಅದನ್ನ ಮಾತ್ರ ಸ್ಟಾಕ್ ಜಾಸ್ತಿ ಇಟ್ಕೊಂತೇನೆ. ಓಕೆ, ನಾನು ಎಲ್ಲವನ್ನೂ ಸ್ಟಾಕ್ ಇಟ್ಕೊಳ್ಳಲ್ಲ, ಅದನ್ನ ಮಾತ್ರ ಸ್ಟಾಕ್ ಇಟ್ಕೊಂತೀನಿ ಯಾವ್ದು ಜಾಸ್ತಿ ಹೋಗುತ್ತೆ. ಸೊ ಆ ತರ ಈ ರಿಟೇಲ್ ಮರ್ಚೆಂಟ್ಸ್ ಕೂಡ ಈ ಮಷಿನ್ ಲರ್ನಿಂಗ್ ಅನ್ನ ಯೂಸ್ ಮಾಡಿ ಚೆನ್ನಾಗಿ ಬಿಸ್ನೆಸ್ ಮಾಡಬಹುದು. ಓಕೆ, ಸೊ ಈ ಕರೆಂಟ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದ್ರಿಂದ ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ ಇದ್ರು ಕೂಡ ಅವರು ತಮ್ಮ ಹತ್ರ ಏನ್ ಸೇಲ್ಸ್ ಆಗ್ತಾ ಇದೆ ಅದೆಲ್ಲ ಡೇಟಾ ಚೆನ್ನಾಗಿ ಕಲೆಕ್ಟ್ ಮಾಡ್ಬೇಕು. ಮೇನ್ ಕಲೆಕ್ಟ್ ಮಾಡ್ಬೇಕು ಡೇಟಾವನ್ನ ಕಲೆಕ್ಟ್ ಮಾಡ್ಬೇಕು. ನೀವು ನೋಡ್ತಾ ಇದ್ರ ಎಲ್ಲ ಶಾಪಿಂಗ್ ಮಾಲ್ಗೆ ಹೋದಾಗ ನಿಮ್ದ ಮೊಬೈಲ್ ನಂಬರ್ ತಗೊಂತಾರ ಅವರು ಅಲ್ವಾ. ಸೊ ಮೊಬೈಲ್ ನಂಬರ್ ಏನಕ್ಕಾಗಿ ತಗೊಂತಾರ ಅನ್ಕೊಂತಿದ್ದೀರಾ? ಸೊ ನಿಮ್ದೆಲ್ಲ ಬಿಲ್ಲಿಂಗ್ ಮಾಡ್ತಿರಲ್ಲ, ಸೊ ನಿಮ್ ಮೊಬೈಲ್ಗೆ ಅದನ್ನೆಲ್ಲ ಬಿಲ್ ಅನ್ನ ಲಿಂಕ್ ಮಾಡ್ತಾರ ಅವರು. ಸೊ ನೆಕ್ಸ್ಟ್ ಟೈಮ್ ನೀವು ಬರ್ತಿರಲ್ಲ, ನೆಕ್ಸ್ಟ್ ಟೈಮ್ ಕೂಡ ನಿಮ್ದು ಬಿಲ್ ಮಾಡ್ತಾರೆ. ಸೊ ಇವೆಲ್ಲ ಡೇಟಾವನ್ನ ಅವರು ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಏನ್ ತಗೊಂಡ್ರಿ, ಸೆಕೆಂಡ್ ಟೈಮ್ ಏನ್ ತಗೊಂಡ್ರಿ, ಇದು ಮಂತ್ಲಿ ತಗೊಂತಿದಾರ, ಇಯರ್ಲಿ ತಗೊಂತಿದಾರ, ಹೇಗ್ ತಗೋತಿದಾರ, ಸೊ ಇದನ್ನೆಲ್ಲ ಬ್ಯಾಕ್ ಗ್ರೌಂಡ್ ಅವರಲ್ಲಿ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಸಣ್ಣ ಪುಟ್ಟ ಮರ್ಚೆಂಟ್ ಯೂಸ್ ಮಾಡ್ತಾ ಇಲ್ಲ ಅನ್ಕೋಬೇಡಿ, ಎಲ್ಲರೂ ಮಷಿನ್ ಲರ್ನಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಸಾಕಷ್ಟು ನಾನು ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಸೊ ಈ ರೆಫರೆನ್ಸ್ ಮೇಲೆ ನೀವು ಇನ್ನಿಷ್ಟು ನೀವು ರೆಫರ್ ಮಾಡಿ ನೋಡ್ಕೋಬಹುದು, ಜಾಸ್ತಿ ಎಕ್ಸಾಂಪಲ್ಸ್ ಇದೆ. ಹಾಗೆ ನೀವು ಕೇಳಿರ್ಬೋದು, ಇತ್ತೀಚೆಗೆ ಚೈನಾ ಅವರು ಯಾರು ಆ ದೇಶದವರು ಈ ದೇಶದವರು ಎಲ್ಲಾ ದೇಶದವರು ಮಷಿನ್ ಲರ್ನಿಂಗ್ ಇನ್ನ ಯೂಸ್ ಮಾಡಿ ಏನೋ ಸ್ಕಿನ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅವನ್ನೆಲ್ಲ ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಹಾಗೆ ಒಂದು ಬ್ಯಾಂಕ್ ಅವ್ರು ಏನ್ ಮಾಡಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗೋದನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ಸಾರಿ, ನಾಟ್ ಬ್ಯಾಂಕ್ ಅವರು, ಒಂದು ರಿಸರ್ಚ್ ಸೆಂಟರ್ ಅವರು ಒಂದು ಹಾರ್ಟ್ ಅಟ್ಯಾಕ್ ಆಗೋದನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ಏನ್ ಹಾರ್ಟ್ ಅಟ್ಯಾಕ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಏನಾಗುತ್ತೆ, ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದನ್ನೆಲ್ಲ ಅವರು ಸ್ಟಡಿ ಮಾಡಿದ್ದಾರೆ ಫಸ್ಟ್. ಯಾರು, ಈ ನಾಟಿಂಗಮ್ ಯೂನಿವರ್ಸಿಟಿ ಅವರು. ಸೊ ಈ ಯೂನಿವರ್ಸಿಟಿ ಅವರು ರಿಸರ್ಚ್ ಮಾಡಿರೋ ಪ್ರಕಾರ ಅವರು ನೆಕ್ಸ್ಟ್ 10 years ಅಲ್ಲಿ ಯಾರೋ ಒಬ್ರು ಪರ್ಸನ್ಗೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ಫೈಂಡ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸಾಧ್ಯನಾ ಅಂತ ನೀವು ಕೇಳ್ಬೋದು. ಎಸ್, ಸಾಧ್ಯ ಇದೆ. ಯಾಕೆ, ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆ ಅದು ಹಲವಾರು ನಮ್ಮ ದೇಹದಲ್ಲಿ ಹಲವಾರು ಚೇಂಜಸ್ ಆಗುತ್ತೆ. ಓಕೆ, ಬ್ಲಡ್ ಆಗಿರ್ಬೋದು, ಬ್ಲಡ್ ಥಿಕ್ನೆಸ್ ಆಗಿರ್ಬೋದು, BP ಆಗಿರ್ಬೋದು, ಓಕೆ, ಅವ್ರದ್ದು ಆರೋಗ್ಯ ಸ್ಥಿತಿ ಆಗಿರ್ಬೋದು, ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಆಗಿರ್ಬೋದು. ಸೊ ಇವೆಲ್ಲವನ್ನು ಮ್ಯಾಟರ್ ಆಗುತ್ತೆ. ಇವೆಲ್ಲ ಡೇಟಾವನ್ನ ಅವ್ರು ತಗೊಂಡು ಏನ್ ಮಾಡ್ತಾರೆ, ಸೊ ಡೇ 1ಗೆ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಡೇ 2 ಕಲೆಕ್ಟ್ ಮಾಡ್ತಾರೆ, ಡೇ 3 ಕಲೆಕ್ಟ್ ಮಾಡ್ತಾರೆ. ಈ ರೀತಿ ಡೇಲಿ ಅವ್ರು ಕಲೆಕ್ಟ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಕಂಡಾಗ, ಏನಾದ್ರೂ ಚೇಂಜಸ್ ಬಂದ್ರೆ ಅವರು ಅದನ್ನ ಲಿಂಕ್ ಮಾಡಿ ಅವರು ML ಅಲ್ಗಾರಿದಮ್ ಕೊಡ್ತಾರೆ. ಈ ML ಅಲ್ಗಾರಿದಮ್ ನಮ್ಗೆ ಹೇಳುತ್ತೆ
ಈ ಪರ್ಸನ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭಾವನೆ ಇದೆಯೋ ಇಲ್ವೋ ಅಂತ. ಸೊ ಇದು ಬಹಳ ಚೆನ್ನಾಗಿದೆಯಲ್ಲ. ಸೊ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಮುಂಚೆನೆ ಗೊತ್ತಾದ್ರೆ ಅದ್ರಷ್ಟು ಚೆನ್ನಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತ ಚೆನ್ನಾಗಿ AI ಬೇಕಾ ಅಲ್ವಾ? ಸೊ ಹಾಗಾಗಿ ಇವರು ಒಂದು ಒಳ್ಳೆ ರಿಸರ್ಚ್ ಮಾಡಿ ಹಾರ್ಟ್ ಅಟ್ಯಾಕ್ ಪ್ರಿಡಿಕ್ಷನ್ ಅನ್ನ ಫೈಂಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ರೆಫರೆನ್ಸ್ಗೆ ಒಂದಿಷ್ಟು ಲಿಂಕ್ ಕೊಡ್ತಾ ಇದ್ದೇನೆ, ನೀವು ಅದನ್ನ ನೋಡ್ಕೋಬಹುದು. ಚೈನಾ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ರೇಡಿಯೋಲಾಜಿಸ್ಟ್ ಬಹಳ ಕಡಿಮೆ ಇದ್ದಾರೆ. ಓಕೆ, ರೇಡಿಯೋಲಾಜಿಸ್ಟ್ ಯಾಕೆ ಬೇಕು ಹೇಳಿ? ಸಿಟಿ ಸ್ಕ್ಯಾನ್ ಮಾಡ್ತಾರಲ್ಲ, ಸಿಟಿ ಸ್ಕ್ಯಾನ್ ಮಾಡಿದನ್ನ ಡೇಟಾ ಓದ್ಲಿಕ್ಕೆ ನಮಗೆ ಡಾಕ್ಟರ್ಸ್ ಬೇಕು. ಆ ಡಾಕ್ಟರ್ಸ್, ನಾವು ಆ ಡೇಟಾವನ್ನು ಓದೋ ಡಾಕ್ಟರ್ಸ್ ಅನ್ನ ನಾವು ರೇಡಿಯೋಲಾಜಿಸ್ಟ್ ಅಂತ ಹೇಳ್ತೀವಿ. ಸೊ ಆ ರೇಡಿಯೋಲಾಜಿಸ್ಟ್ ಚೈನಾ ಅಲ್ಲಿ ಕಡಿಮೆ ಇದ್ದಾರೆ. ಸೊ ಕಡಿಮೆ ಇದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು AI ನ ಬಳಸಿ ಸಿಟಿ ಸ್ಕ್ಯಾನ್ ಹೇಗ್ ರೀಡ್ ಮಾಡ್ತಾರಲ್ಲ ಡಾಕ್ಟರ್ಸು, ಅದೇ ರೀತಿಲಿ AI ಕೂಡ ರೀಡ್ ಮಾಡ್ಬೋದಲ್ವಾ? ಸೊ ಅವರು AI ಬಳಸ್ತಾ ಇದ್ದಾರೆ. AI ಬಳಸಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸಿಟಿ ಸ್ಕ್ಯಾನ್ ರಿಪೋರ್ಟ್ಸ್ ಅನ್ನ ನೋಡ್ತಾ ಇದ್ದಾರೆ. ಏನಕ್ಕೆ ಸಿಟಿ ಸ್ಕ್ಯಾನು? ಈ ಲಂಗ್ ಕ್ಯಾನ್ಸರ್ ಆಗ್ತಿರುತ್ತಲ್ಲ ಅದ್ರದ್ದು ಅರ್ಲಿ ಸ್ಟೇಜ್ ಸೈನ್ಸ್ ಅನ್ನ ಸ್ಟಡಿ ಮಾಡುತ್ತೆ. ಸ್ಟಡಿ ಮಾಡಿ ಅವರು ಲಂಗ್ ಕ್ಯಾನ್ಸರ್ ಆಗಿದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಹೀಗಾಗಿ ನಾವು ಎಷ್ಟೊಂದು ಹ್ಯೂಮನ್ ರಿಸೋರ್ಸ್ ಅನ್ನ ನಾವು ಯೂಸ್ ಮಾಡ್ದೇನೆ, ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಯೂಸ್ ಮಾಡ್ದೇನೆ ಈ AI ಬಳಕೆ ಮಾಡಿ ನಾವು ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮೋರ್ ದ್ಯಾನ್ ಹ್ಯೂಮನ್ ಅಕ್ಯುರಸಿ. ಯಾಕೆ ಗೊತ್ತಾ? ಈ ಹ್ಯೂಮನ್ಸ್, ಈ ರೇಡಿಯೋಲಾಜಿಸ್ಟೇ ನೋಡಿ ಎಕ್ಸಾಂಪಲ್ ಅಲ್ಲಿ. ಸೊ ಸಪೋಸ್ ಅವರು 1.4 ಬಿಲಿಯನ್ ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಓಕೆ, ಸಿಟಿ ಸ್ಕ್ಯಾನ್ ಮಾಡಿ ಅದ್ರ ರಿಪೋರ್ಟ್ ಓದಿ ಅದ್ರ ರಿಪೋರ್ಟ್ ಬರಿಬೇಕು. ಸೊ ಇದರಲ್ಲಿ ಎಷ್ಟು ಹ್ಯೂಮನ್ ಎರರ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಬಟ್ ನಾವು ಮಷಿನ್ಗೆ ಅದನ್ನ ಕೊಟ್ರೆ ಅದು ಹ್ಯೂಮನ್ ಎರರ್ ಅನ್ನೋದು ನೆಗ್ಲೆಕ್ಟ್ ಆಗಿ ಹೋಗುತ್ತೆ. ಹ್ಯೂಮನ್ ಎರರ್ ಅನ್ನೋದು ಇಂಪಾಸಿಬಲ್ ಅಲ್ವಾ? ಹಾಗಾಗಿ ನಾವು ಈ ಚೈನಾವನ್ನ ನೋಡಿದ್ರೆ ಅವರು ಸಿಕ್ಕಾಪಟ್ಟೆ AI ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಹ್ಯೂಮನ್ ಮಾಡಿದ್ರೆ ಅವರು ಸಮ್ ಎರರ್ಸ್ ಸಾಧ್ಯತೆ ಇರುತ್ತೆ. ಹ್ಯೂಮನ್ ಎರರ್ ಅಂತ ಹೇಳ್ತೀವಲ್ಲ, ಅದು ಸಾಧ್ಯತೆ ಇರುತ್ತೆ. ಬಟ್ AI ಗೆ ನೋ, ಇಂಪಾಸಿಬಲ್ ಅಲ್ವಾ? ಸೊ ಹಾಗಾಗಿ ಚೈನಾ ಅಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಕೇರ್ ಅಲ್ಲಿ AI ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಕೇಳ್ಕೊಂಡಿರ್ಬೋದು, ಯಾವ್ದದು ಸ್ಕಿನ್ ಕ್ಯಾನ್ಸರ್ ಕೂಡ ಅವರು ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಹಾಗಾಗಿ AI ಇನ್ ಹೆಲ್ತ್ ಕೇರ್ ಅಂದ್ರೆ ಅದು ಸಿಕ್ಕಾಪಟ್ಟೆ ಇನ್ ಬ್ರಾಡರ್ ವೇ ಅದು ಯೂಸ್ ಆಗ್ತಾ ಇದೆ. ಸೊ ಇವೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ವೀಕ್ಷಕರೇ, ನಾವು ಮುಂದಿನ ಬರೋ ದಿನಗಳಲ್ಲಿ ನಾವು ಡಾಕ್ಟರ್ಸ್ಗಿಂತ ಹೆಚ್ಚಿಗೆ AI ಅನ್ನ ನಂಬೋಕೆ ಸ್ಟಾರ್ಟ್ ಮಾಡಬಹುದು ಅಲ್ವಾ? ಸೊ ಇಷ್ಟು ಇವತ್ತಿನ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.